ವೈರಲ್ ಆದ ಆಡಿಯೋ ಬಗ್ಗೆ ಸಿರಾಜ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಆಡಿಯೋ ನಮ್ಮದಲ್ಲ, ನಮ್ಮ ಮೇಲೆ ಸುಮ್ಮನೆ ಷಡ್ಯಂತ್ರ ನಡೆಸಲಾಗಿದೆ, ಇದು ಡಮ್ಮಿ ಆಡಿಯೋ ಅಂತ ಸಿರಾಜ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಸಿರಾಜ್ ಅವರು ಮತ್ತು ಜಮೀರ್ ಅಹಮದ್ ಖಾನ್ ಮಾತನಾಡಿದ್ದಾರೆ ಅನ್ನೋ ಆಡಿಯೋ ಅದು. ಸೊ ಅದಕ್ಕೇನೆ ಈಗ ಸಿರಾಜ್ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅದು ನಮ್ಮ ಆಡಿಯೋ ಅಲ್ಲ, ನಮ್ಮ ಮೇಲೆ ಸುಮ್ಮನೆ ಷಡ್ಯಂತ್ರ ಮಾಡಲಾಗಿದೆ, ಇದು ಡಮ್ಮಿ ಆಡಿಯೋ ಅನ್ನೋ ನಿಟ್ಟಿನಲ್ಲಿ ಸಿರಾಜ್ ಹೇಳಿಕೆಯನ್ನ ಕೊಟ್ಟಿರೋದು. ಸಮರ್ಥ್ ಗೆಲ್ಲಬೇಕು ಅಂತ ಜಮೀರ್ ಸಾಹೇಬ್ರು ಹೇಳಿದ್ರು. ನಾವು ಪಕ್ಷಕ್ಕೆ ನಿಷ್ಠಾವಂತರಾಗಿ ಕೆಲಸ ಮಾಡಿದ್ದೇವೆ. ಈಗ ಸಚಿವ ಸಂಪುಟದಲ್ಲಿ ಜಮೀರ್ ವಿರುದ್ಧ ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಕಾನೂನು ಮುಖಾಂತರ ನಾನು ಮುಂದಿನ ಕ್ರಮವನ್ನ ಕೈಗೊಳ್ಳುತ್ತೇನೆ ಅನ್ನೋ ನಿಟ್ಟಿನಲ್ಲಿ ಗ್ಯಾರಂಟಿ ನ್ಯೂಸ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸಿರಾಜ್. ಕಾಂಗ್ರೆಸ್ನಲ್ಲಿ ಈಗ ಒಂದು ಮಹತ್ತರವಾದಂಥ ಮತ್ತು ಒಂದು ಆಡಿಯೋ ಬಾಂಬ್ ಬ್ಲಾಸ್ಟ್ ಆಗಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಈ ಮೊಹಮ್ಮದ್ ಸಿರಾಜ್ ಹಾಗೂ ಜಮೀರ್ ಅಹಮದ್ ಅವರು ಮಾತನಾಡಿದ್ದಾರೆ ಅನ್ನುವಂಥ ಒಂದು ಆಡಿಯೋ ಏನಿದೆ ಈಗ ರಾಜಕಾರಣದಲ್ಲಿ ಅದರಲ್ಲೂ ಪ್ರಮುಖವಾಗಿ ಕಾಂಗ್ರೆಸ್ನಲ್ಲಿ ಒಂದು ಅಲ್ಲೋಲ ಕಲ್ಲವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಇನ್ನು ಈ ಸಂಬಂಧಪಟ್ಟಂತೆ ಮೊಹಮ್ಮದ್ ಸಿರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಏನು ಹೇಳ್ತಾರೆ, ಅವರ ಫಸ್ಟ್ ರಿಯಾಕ್ಷನ್ ಏನು ಅನ್ನೋದನ್ನು ಅವ್ರನ್ನ ಕೇಳ್ಕೊಂತ ಹೋಗೋಣ. ಸೊ ಏನು ಸರ್ ಇದು ಆಡಿಯೋ ಅಂತ? ಒಂದು ಈಗ ನಾನು ಎಲ್ಲ ಮಾಧ್ಯಮದಲ್ಲಿ ಹೇಳಿದ್ದೀನಿ ಸ್ಪಷ್ಟೀಕರಣ. ದಾವಣಗೆರೆ ಬೈ ಎಲೆಕ್ಷನ್ ಬಂದಾಗಿಂದನೂ ಈ ನಿರಂತರವಾಗಿ ಷಡ್ಯಂತ್ರಗಳು ನಡೀತಾನೇ ಇದ್ದವು. ಅನಾವಶ್ಯಕವಾಗಿ ನಸೀರ್ ಅಹಮದ್ ಸಾಹೇಬ್ರ ಮೇಲೆ ಬಂತು, ಅನಾವಶ್ಯಕವಾಗಿ ಜಬ್ಬಾರ್ ಸಾಹೇಬ್ರ ಮೇಲೆ ಒಂದು ಬಂತು, ನನ್ನ ಮೇಲೆ ಬಂತು, ನನ್ನ ಕೊಲೀಗ್ಸ್ ಮೇಲೇನೂ ಬಂತು. ಈ ಥರ ನಡೆಸ್ತಾ ಇದ್ದರು. ಈಗ ಈ ಆಡಿಯೋ ಬಂದಿರೋದು ಅದು ನಂದು ಆಡಿಯೋ ಅಲ್ಲ, ಜಮೀರ್ ಸಾಹೇಬರು ಮಾತಾಡಿರೋದು ಆಡಿಯೋ ಅಲ್ಲ. ಆ ಥರ ನಾವು ಯಾವತ್ತೂ ಫೋನಲ್ಲಿ ಮಾತಾಡಿದ್ದೀವಿ ಫೋನಲ್ಲಿ. ಬಟ್ ನಾನು 4ನೇ ತಾರೀಕು ನನಗೆ ಗೊತ್ತಿದ್ದಂಗೆ 4ನೇ ತಾರೀಕಿಗೆ ಸಾಹೇಬರು 5ನೇ ತಾರೀಕಿಗೆ ಕೇರಳದಿಂದ ಬರ್ತಾಯಿದ್ದಾರೆ ಅಂತ ನನಗೆ ಮಾಹಿತಿ ಬಂದಾಗ ಅವರು ಒಂದು ಸಂದೇಶವನ್ನು ಕೊಟ್ಟರು ನನಗೆ, ಜಮೀರ್ ಸಾಹೇಬರು. ನಾನು ದಾವಣಗೆರೆಗೆ ಬರ್ತಾಯಿದ್ದೀನಿ, ಭಾಳಷ್ಟು ಜನ ಎಲ್ಲ ಗೋ ಬ್ಯಾಕ್ ಮಾಡ್ತಾಯಿದ್ದಾರೆ, ಅದು ಯಾವುದೇ ಕಾರಣಕ್ಕೂ ಅಸಮಾಧಾನ ಇರಬಾರ್ದು. ಪಕ್ಷದಲ್ಲಿ ಈಗ ಸಮರ್ಥಿಗೆ ಕೊಟ್ಟಿದ್ದಾರೆ, ಸಮರ್ಥಲ್ಲಿ ಗೆಲ್ಲಬೇಕು, ಸಮರ್ಥ ಗೆಲುವು ನನ್ನ ಗೆಲುವು ಅಂತ ನನಗೆ ಕಂಡೀಷನ್ವಾಗಿ ನನಗೆ ಮಾತಾಡಿದರು ಜಮೀರ್ ಸಾಹೇಬರು. ಅವರು ಅವತ್ತು ಕ್ಲಿಯರಾಗಿ ಡೈರೆಕ್ಷನ್ ಕೊಟ್ಟರು, ಯಾವುದೇ ಕಾರಣಕ್ಕೆ ಪಕ್ಷ ವಿರೋಧ ಕೆಲಸ ಮಾಡೋಂಗಿಲ್ಲ, ಯಾವುದೇ ಕಾರಣಕ್ಕೆ ನೀವು ಪಕ್ಷಕ್ಕೆ ಗೆಲ್ಲಿಸಬೇಕು, ಈ ಸಲ ಸಮರ್ಥ್ ಶಾಮ್ನೂರವರು ಗೆಲ್ಲಬೇಕು, ಜಮೀರಿಗೆ ಗೆಲ್ಲಿಸೋದು ಸಮರ್ಥ್ ಶಾಮ್ನೂರಿಗೆ ಗೆಲ್ಲಿಸೋದು ಒಂದೇ ಅಂಥೇಳಿ ಅವರು ಸ್ಪಷ್ಟವಾಗಿ ಗಾಡಿನಲ್ಲಿ ನಿಂತು ಹೇಳಿದರು. ಹೇಳಿದಾಗ ನಾವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಮಾಡ್ತಾಯಿದ್ವಿ. ಏನು ಅತೃಪ್ತರಿದ್ರಲ್ಲ ಅವರು ಜಮೀರ್ ಸಾಹೇಬ್ರು ಹೇಳಿದ ನಂತರ ಎಲ್ಲರೂ ಕೂಡ ಪಕ್ಷಕ್ಕೆ ಕೆಲಸ ಮಾಡಿದ್ದಾರೆ. ಅದೇ ಒಂದು ಕಾರಣಾಂತರದಿಂದ 5700ರಿಂದ ನಮ್ಮ ಸಮರ್ಥ್ ಶಾಮ್ನೂರವರು ಗೆಲುವು ಸಾಧಿಸಿದರು. ಅದು ಬಿಟ್ಟರೆ ಈಗೇನು ಆಡಿಯೋ ವೈರಲ್ ಮಾಡಿದಾರಲ್ಲ, ಇದು 100% ಮೇಲ್ನೋಟಕ್ಕೆ ಕಾಣ್ಬರ್ತಾ ಇದೆ. ಇದರಲ್ಲಿ ಷಡ್ಯಂತ್ರ ಇದೆ. ಜಮೀರ್ ಸಾಹೇಬರಿಗೆ ಬ್ಯಾಕ್ ಮಾಡಲಿಕ್ಕೆ ಷಡ್ಯಂತ್ರ ನಡೆಸ್ತಾ ಇದ್ದಾರೆ. ಅದು ಯಾರು ನಡೆಸ್ತಾ ಇದ್ದಾರೆ ಇವತ್ತಿಲ್ಲ ನಾಳೆ ಗೊತ್ತಾಗುತ್ತೆ. ಅದು ಗೊತ್ತಾದರೆ ನಾನೇ ಬಹಿರಂಗವಾಗಿ ನಿಮ್ಮ ಹತ್ರ ಹೆಸರು ಸಮೇತ ಹೇಳ್ತೀನಿ. ಅದು ಇಲ್ಲ ಸ್ಥಳೀಯ ನಾಯಕರು ಇರ್ಬೋದು, ಇಲ್ಲ ರಾಜ್ಯ ನಾಯಕರು ಇರ್ಬೋದು, ಯಾವುದೇ ನಾಯಕರು ಇದ್ದರೆ ನಾನು ಅವ್ರಿಗೆ ಬಹಿರಂಗವಾಗಿ ಹೇಳ್ತೀನಿ. ಈ ಥರ ಆಡಿಯೋನಲ್ಲಿ ಮಾತಾಡಿರೋದು ನಾನು ಜಮೀರ್ ಸಾಹೇಬರು ಯಾವುದೇ ಥರದ್ದು ಮಾತಾಡಿರೋದು ಸುಳ್ಳು. ಹೇಳ್ತಾರೆ ಆಡಿಯೋ ಎಲ್ಲಿಂದ ಬಂತು, ಯಾರ ಮುಖಾಂತರ ಬಂತು, ಯಾರು ಆಡಿಯೋ ಕೊಟ್ಟರು, ಯಾರು ಆಡಿಯೋ ಮಾಡಿದರು, ಯಾರು ಆಡಿಯೋ ಸೆಂಡ್ ಮಾಡಿದರು, ಅದು ನನಗಂತೂ ಗೊತ್ತಿಲ್ಲ. ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ರಾತ್ರಿ 3 ಗಂಟೆಗೆ ವೈರಲ್ ಆಗಿದೆ ಅಂತ. ಆ ರಾತ್ರಿ 3 ಗಂಟೆಗೆ ಯಾರು ಪೋಸ್ಟ್ ಮಾಡಿದರೆ ಅವ್ರಿಗೆ ಹಿಡಿದ್ರೆ ಗೊತ್ತಾಗುತ್ತೆ. ನಾನು ಕಾನೂನು ಸಲಹೆಗಾರರಿಗೆ ಮಾತಾಡ್ತೀನಿ. ಈಗ ಅದು ಏನು ಕ್ರಮ ತೊಗೋಬೇಕು ಅದು ಕಾನೂನು ಸಲಹೆ ತೊಗೊಂಡು ನಾನು ಕ್ರಮ ತೊಗೊಳ್ತೀನಿ. ಅಂದರೆ ಎಲ್ಲೋ ಒಂದು ಕಡೆಗೆ ಜಮೀರ್ ಅವರನ್ನು ತುಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ಏನಾದರೂ ಕೂಡ ಈ ಥರ ಒಂದು ಆಡಿಯೋನ ಏನು ಬಿಟ್ಟಿರ್ಬೋದಾ ಸರ್, ಹೇಗೆ ಅಂತ? 100% ಈ ಸಂದರ್ಭ ನೋಡಿದರೆ 3ನೇ ತಾರೀಕಿಗೆ ಪ್ರಮಾಣ ವಚನ ಇದೆ. ಅದರಲ್ಲಿ ಮುಂಚೂಣಿಯಲ್ಲಿ ಜಮೀರ್ ಸಾಹೇಬ್ರದ್ದು DCM ಅಂತ ತೋರಿಸ್ತಾ ಇದೆ ಹೈಕಮಾಂಡು. ಈಗೂ ಅವ್ರಿಗೆ ಕಳಂಕ ಕುದುರಿಸೋಕ್ಕಾಗೋದಿಲ್ಲ. ಇಂಥವು ಸಾವಿರಾರು ಷಡ್ಯಂತ್ರ ಮಾಡಿದ್ರೂ ಜಮೀರ್ ಸಾಹೇಬ್ರ ಜೊತೆಗೆ ಸಮಾಜ ಇದೆ, ಈ ಸಮಾಜದ ಯುವಕರಿದ್ದಾರೆ, ದೇವರಿದ್ದಾನೆ, ನೋಡ್ತಾ ಇದ್ದಾನೆ. ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಸಮಾಜಕ್ಕೆ ಪಕ್ಷಕ್ಕೆ ಯಾವತ್ತೂ ಸದಾ ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅವರು ಈ ಏನು 3ನೇ ತಾರೀಕು ಓದ್ತಿದೆ ಅವರು 100% ಓಟ್ ತೊಗೊಳ್ತಾರೆ. ಇದು ಮೊಹಮ್ಮದ್ ಸಿರಾಜ್ ಅವರ ಅಭಿಪ್ರಾಯವಾಗಿರ್ತಕ್ಕಂಥ. ಮಲ್ಲಿಕಾರ್ಜುನ ಕೈದಾಳೆ, ಗ್ಯಾರಂಟಿ ನ್ಯೂಸ್, ದಾವಣಗೆರೆ.